ಕಲುಷಿತ ನೀರು ಸೇವಿಸಿ ಯುವಕ ಸಾವು, ಗ್ರಾಮಕ್ಕೆ ವೈದ್ಯರ ತಂಡ ದೌಡು. ಶಾಸಕ ಜಿಟಿಡಿ ಭೇಟಿ. ಕಲುಷಿತ ನೀರು ಕುಡಿದು ಯುವಕ ಸಾವನ್ನಪ್ಪಿದ ಘಟನೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಕೆ ಸಾಲುಂಡಿ ಗ್ರಾಮದಲ್ಲಿ ನಡೆದಿದೆ. 20 ವರ್ಷದ ಕನಕರಾಜ್ ಸಾವನ್ನಪ್ಪಿದ್ದ ಯುವಕ ನಿನ್ನೆ ತೀವ್ರ ವಾಂತಿ ಭೇದಿಯಿಂದ ನಗರದ ಖಾಸಗಿ ಆಸ್ಪತ್ರೆಗೆ ಕನಕರಾಜ್ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಘಟನೆ ಬೆಳಕಿಗೆ ಬರ್ತಿದ್ದಂತೆಯೇ ಕೆ ಸಾಲುಂಡಿ ಗ್ರಾಮಕ್ಕೆ ವೈದ್ಯರ ತಂಡ ಭೇಟಿ ನೀಡಿದ್ದು ಗ್ರಾಮದಲ್ಲೇ ಬೀಡು ಬಿಟ್ಟಿದ್ದಾರೆ. ನಿನ್ನೆ ಸಂಜೆ ಕಲುಷಿತ ನೀರು ಸೇವಿಸಿ ಹಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು. ಇನ್ನು ಗ್ರಾಮದ ಜನರಿಗೆ ವೈದ್ಯರು ಆರೋಗ್ಯ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲೇ ಆಂಬ್ಯುಲೆನ್ಸ್ ಅನ್ನು ಯೋಜನೆ ಮಾಡಲಾಗಿದೆ. ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ್ರೆ ತಕ್ಷಣ ಆಸ್ಪತ್ರೆಗೆ ರವಾನಿಸಲು ವೈದ್ಯರು ಸಿದ್ಧತೆ ನಡೆಸಿದ್ದಾರೆ. ಈಗಾಗಲೇ 15 ಮಂದಿ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಗ್ರಾಮದಲ್ಲಿನ ಆರೋಗ್ಯ ವ್ಯತ್ಯಯದ ಬಗ್ಗೆ ಶಾಸಕ ಜಿಟಿ ದೇವೇಗೌಡ ಮಾಹಿತಿ ಪಡೆಯುತ್ತಿದ್ದಾರೆ. ಮರಿಗೌಡಕ್ಕೆ ಬಂದು ಮರಿಗೌಡ ಪಟ್ಟಣ ಪಂಚಾಯತಿ ಯಾವಾಗ ಪೂರ್ಣ ಮಾಡಿಲ್ಲ. ಪೂರ್ಣ ಮಾಡಿ ಪಟ್ಟಣ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಬೇಕು. ಪೂರ್ಣನೇ ಮಾಡಿದೆ ಹೆಂಗೆ ಪಟ್ಟಣ ಪಂಚಾಯತಿ ಮಾಡೋಕ್ಕಾಗ್ತದೆ ಅಂತ. ಈಗ ಅದನ್ನೇ ನೀವು ಯಾಕಪ್ಪ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟು ಟಿವಿಯವ್ರಿಗೆ ಪಟ್ಟಣ ಪಂಚಾಯತಿ ಮಾಡ್ಬೇಕಾದ್ರೆ ಅವರು ಟೆಂಡರ್ ಕರೆದು UGD ಸರ್ಟಿಫಿಕೇಟ್ ಪೂರ್ತಿ ರೆಡಿ ಮಾಡಿ ಆಮೇಲೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿ. ಆದರೂ ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಸಂತ ಏನು ಮಾಡಬೇಕು ಅಂತ. ಅವ್ರು ಮೂಡಾದವರು ಇವತ್ತಿನ ಶುರು ಆಯ್ತು ಅವ್ರಿಗೆ ಬೇದಿ. ಟಿವಿಲಿ ಹರಾಜು ಹಾಕ್ಬಿಟ್ಟಿದ್ದೀನಿ. ಅವ್ರು ಯಾರು ಸತ್ರು ಅವರೇ ಹೊಣೆ. ಇದು 3 ವರ್ಷದಿಂದ ನಾವು ಅಕ್ಸೆಪ್ಟ್ ಕೂತು ಮಾಡಿ ಅಂತೇಳಿ ಮರಿಗೌಡರಿಗೆ ಬೈದ ಕೂಡ ಮೂಡೋದವ್ರನ್ನ ಅಂತ ಕೋಪ. ನಾನೆಂದ್ರೆ ಮರಿಗೌಡರು ಈಗ ಬಂದವ್ರು ಇನ್ನೂ ಪಾಪ ಕೋಡಪ್ಪ ಬಂದಿದ್ದವ್ರು ಇನ್ನೂ ಒಂದು ಮೀಟಿಂಗ್ ಮಾಡೋಕ್ಕಾಗಿಲ್ಲ, ಮಾಡ್ತೀವಿ ಮುಂದಕ್ಕೆ ಅಂತ ಹೇಳಿದ್ರು. ಸ್ಟೇಬಲ್ ಇದೆ.